ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು 4 ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಗ್ರಿ ಕೋಟಾ ಡಾಕ್ಯುಮೆಂಟ್ ಅಪ್ಲೋಡ್, ಯಾರ್ಯಾರು ಎಗ್ರಿ ಕೋಟಾವನ್ನ ಸೆಲೆಕ್ಷನ್ ಎಸ್ ಅಂತ ಮಾಡಿದಿರಿ ಕೆಇ ಅಪ್ಲಿಕೇಶನ್ ಅಲ್ಲಿ ಅಂಥವರಿಗಾಗಿ. ಎರಡನೇದು KCET ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ, ಲಿಂಕ್ ಅನ್ನ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದರ ಬಗ್ಗೆ ಒಂದು ಸಣ್ಣ ಪಾಯಿಂಟ್ ನೋಡೋಣಂತೆ. ಮೂರನೇ ಪಾಯಿಂಟ್ ಇಷ್ಟೇ, ನೀಟ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ನಿಮಗೆ ನಿಮ್ಮ ನೀಟ್ ಎಕ್ಸಾಮ್ ಮೇ 3ಕ್ಕೆ ಇರುವಂತ ನೀಟ್ ಎಕ್ಸಾಮ್ ಎಲ್ಲಿ ಬಂದಿದೆ ಅನ್ನೋ ಒಂದು ಕುತೂಹಲ ಇದ್ರೆ ನೀವು ಅದನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಬಟ್ ಇದು ಅಡ್ಮಿಟ್ ಕಾರ್ಡ್ ಅಲ್ಲ, ಜನರಲಿ ಅಡ್ಮಿಟ್ ಕಾರ್ಡ್ ಅನ್ನ ಏಪ್ರಿಲ್ 25 ಆದ್ಮೇಲೆ ರಿಲೀಸ್ ಮಾಡಬಹುದು. ಇನ್ನು ನಾಲ್ಕನೇದಾಗಿ ಕ್ಲಾರಿಟಿ ಅಬೌಟ್ ಎಕ್ಸಾಮ್ 2 ಬೈ KA. ಅಂದ್ರೆ ಎಕ್ಸಾಮ್ 2 ಬಗ್ಗೆ ಬಹಳ ಜನ ವಿದ್ಯಾರ್ಥಿಗಳು, ಈವನ್ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಲೆಕ್ಚರರ್ಸ್ಗಳು ಕೂಡ ಸ್ಟೂಡೆಂಟ್ಸ್ಗಳಿಗೆ ಹೇಳಿರೋದೇನಂತಂದ್ರೆ ಎಕ್ಸಾಮ್ 2 ಅನ್ನ ಬರೆದ್ರೆ ಸೊ ಅದನ್ನ ಸಪ್ಲಿಮೆಂಟರಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಥರ್ಡ್ ರೌಂಡ್ ಅಲ್ಲಿ ಬಿಡಬಹುದು ಅಂತ ಹೇಳಿರೋದನ್ನ ಕೇಳಿದೀನಿ. ಮತ್ತೆ ಆ ಬಗ್ಗೆ ವಾಟ್ಸಪ್ ಅಲ್ಲಿ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ಕಾಲೇಜ್ ಮ್ಯಾನೇಜ್ಮೆಂಟ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಕಳಿಸಿರುವಂತಹ ಉದಾಹರಣೆಗಳನ್ನು ಕೂಡ ನಾನು ನೋಡಿದ್ದೀನಿ. ಸೊ ಆದರೆ KE ಅವರ ಕಡೆಯಿಂದ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಎಕ್ಸಾಮ್ 2 ಅನ್ನು ಮುಗಿದ ಮೇಲೆ, ಎಕ್ಸಾಮ್ 2 ರಿಸಲ್ಟ್ ಬಂದ ಮೇಲೆ ಬೆಸ್ಟ್ ಆಫ್ 2 ತಗೊಂಡೇ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದ ಮೇಲೇನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಕಾರಣಕ್ಕೆ ಯಾವುದೇ ರೀತಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಎಗ್ರಿ ಕೋಟಾ ಡಾಕ್ಯುಮೆಂಟ್ ಬಗ್ಗೆ ಹೇಳ್ಬಿಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಗ್ರಿ ಕೋಟಾ ಯಾರ್ಯಾರಿಗೆ ಇದೆ, ಸೊ ಅದಕ್ಕೆ ಕಂಡೀಷನ್ ಏನು, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಸೊ ಅಂಥವ್ರು ಏನ್ ಮಾಡಬೇಕು ಅಂತ ಅಂದ್ರೆ, ನೀವು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕು. ಸೊ ಡೇಟ್ಸ್ ಯಾವ ರೀತಿ ಇದೆ ನೋಡಿ. ಎಗ್ರಿ ಕೋಟಾ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ಡೇಟ್ಸ್ ಯಾವ ರೀತಿ ಇದೆ ಅಂತಂದ್ರೆ 11ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ 15ರಿಂದ 23ನೇ ತಾರೀಕಿನವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. 25ನೇ ತಾರೀಕು ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಪ್ರಾಯೋಗಿಕ ಪರೀಕ್ಷೆಗೆ ಯಾರು ಅರ್ಹ ವಿದ್ಯಾರ್ಥಿಗಳು ಅನ್ನೋದನ್ನ ರಿಲೀಸ್ ಮಾಡ್ತಾರೆ. ಅದಾದ ಮೇಲೆ ಹಾಲ್ ಟಿಕೆಟ್ ಅನ್ನು 26ರಿಂದ 29ರವರೆಗೆ ರಿಲೀಸ್ ಮಾಡ್ತಾರೆ. ಸೊ ಈ ಒಂದು ಎಕ್ಸಾಮ್ ಅನ್ನ 29ನೇ ತಾರೀಕು ಇಟ್ಟಿರುವಂಥದ್ದು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು KE ಅವರಿಗಾಗಿರ್ಬೋದು, ಈ GKVK ಅವರಿಗಾಗಿರ್ಬೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ, ದಯವಿಟ್ಟು ಒಂದು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನ್ನು ಸೆಟ್ ಮಾಡುವಾಗ ವಿದ್ಯಾರ್ಥಿಗಳು ಯಾವ್ಯಾವ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ, ನಮ್ಮ ಜವಾಬ್ದಾರಿ ಎಕ್ಸಾಮ್ ಕಂಡಕ್ಟ್ ಮಾಡೋದು, ವಿದ್ಯಾರ್ಥಿಗಳು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ಅನ್ನೋ ಭಾವನೆಗಳು KE ಅವರಲ್ಲಾಗ್ಲಿ ಅಥವಾ GKVKಯ ಅಧಿಕಾರಿಗಳಲ್ಲಾಗ್ಲಿ ಇರಬಾರ್ದು. ಯಾಕಂದ್ರೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಅನ್ನ ಬರಿತಾ ಇದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ನೀವು 29ನೇ ತಾರೀಕು ಪ್ರಾಯೋಗಿಕ ಪರೀಕ್ಷೆ ಅಂತ ಹೇಳ್ತೀರಿ, 3ನೇ ತಾರೀಕಿನಿಂದ ಎಕ್ಸಾಮ್ 2 ಸ್ಟಾರ್ಟ್ ಆಗ್ತಾ ಇದೆ ಏಪ್ರಿಲ್ 30ನೇ ತಾರೀಕಿನಿಂದ. ಸೊ ಮೇ 3ಕ್ಕೆ ನೀಟ್ ಎಕ್ಸಾಮ್ ಇದೆ. ಸೊ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಹೇಗೆ ಬರೀಬೇಕು ಎಕ್ಸಾಮ್ ಅನ್ನ, ಹೌದಾ? ಅಟ್ಲೀಸ್ಟ್ ಥಿಂಕ್ ಮಾಡಿ. 29ನೇ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಮಾಡಿದ್ರು. ಈ ವರ್ಷ ಯಾಕೋ ನನಗೆ ಈ ಒಂದು ಟೈಮ್ ಟೇಬಲ್ ಅನ್ನ ನೋಡಿದ್ರೆ ಬಹಳ ಅಂದ್ರೆ ಹರಿಬರಿಯಲ್ಲಿ ವಿದ್ಯಾರ್ಥಿಗಳನ್ನ ಯಾವುದೇ ರೀತಿಯಲ್ಲೂ ತಲೆಯಲ್ಲಿ ಇಟ್ಕೊಳ್ಳದೇನೆ ಮಾಡಿದಂತಹ ಒಂದು ಟೈಮ್ ಟೇಬಲ್ ಕಾಣಿಸ್ತದೆ ನನಗೆ. ಯಾಕಂದ್ರೆ ಒಂದು ಕಾಮನ್ ಸೆನ್ಸ್ ಅದು ಇರಬೇಕಲ್ವಾ. ವಿದ್ಯಾರ್ಥಿಗಳು ಮೇ 3ಕ್ಕೆ ನೀಟ್ ಬರೀತಾ ಇದ್ದಾರೆ. ನೀಟ್ ಬರೆಯುವಂತ ಎಷ್ಟೋ ವಿದ್ಯಾರ್ಥಿಗಳು, ಇದು ಬರೀ KCET ವಿದ್ಯಾರ್ಥಿಗಳಿಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀಟ್ ವಿದ್ಯಾರ್ಥಿಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವೆಟರ್ನರಿಗೆ ಟ್ರೈ ಮಾಡ್ತಾ ಇರ್ತಾರೆ ಎಗ್ರಿ ಕೋಟಾ ಅಂಡರು. ಅಂದ್ರೆ ರೈತರ ಮಕ್ಕಳಿಗೆ ಈ ರೀತಿಯ ಅನ್ಯಾಯ ಆಗಬಾರ್ದು ಅಂತ ನಾನು ಹೇಳ್ತಾ ಇರುವಂತದ್ದು. ಸೊ ಪ್ರಾಯೋಗಿಕ ಪರೀಕ್ಷೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಫಾರ್ ದ ಅಗ್ರಿಕಲ್ಚರ್ ಕೋಟಾ ಕ್ಲೇಮ್ ಮಾಡೋದಕ್ಕೆ. ಅದರಲ್ಲಿ ಎಕ್ಸಾಮಿನೇಷನ್ ಬರೀಬೇಕು ಅಂದ್ರೆ ಒಂದು ಮನಸ್ಥಿತಿ ಚೆನ್ನಾಗಿರ್ಬೇಕಲ್ವಾ. ಈಗ ಎಕ್ಸಾಮ್ 2 ಇದೆ, ಎಕ್ಸಾಮ್ 2 ಆದ್ಮೇಲೆ ಇನ್ ಬಿಟ್ವೀನ್ ಮೇ 3ಕ್ಕೆ ನೀಟ್ ಇದೆ. ಹೋಗ್ಲಿ, ಎಕ್ಸಾಮ್ 2 ಎಲ್ಲರೂ ಬರೆಯೋದಿಲ್ಲ ಅಂತ ಅನ್ಕೊಳ್ಳುತ್ತೆ, ಮೇ 3ಕ್ಕೆ ನೀಟ್ ಎಕ್ಸಾಮ್ ಬರೀತಾರೆ. ಸೊ ಅದು ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ನಾನಿಲ್ಲಿ ಅಬ್ಸರ್ವ್ ಮಾಡಿದ್ ನೋಡಿ, ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂತ ಅಂದ್ರೆ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಅಂದಾಗ ನೋಡಿ, ಈ ರೀತಿ ಒಂದು ಅರ್ಹ ವಿದ್ಯಾರ್ಥಿಗಳ ಪಟ್ಟಿಯ ಜೊತೆಗೆ ಅನರ್ಹ ವಿದ್ಯಾರ್ಥಿಗಳ ಪಟ್ಟಿಯನ್ನು ಕೊಡ್ತಿದ್ರು, ಒಂದು ನಾನ್ ಎಲಿಜಿಬಲ್ ಲೀಸ್ಟ್ ಅನ್ನು ಕೂಡ ಕೊಡ್ತಿದ್ರು. ನಾನ್ ಎಲಿಜಿಬಲ್ ಲೀಸ್ಟ್ ಅನ್ನು ರಿಲೀಸ್ ಮಾಡಿದ ಮೇಲೆ ಯಾರ್ಯಾರು ನಾನ್ ಎಲಿಜಿಬಲ್ ಇದ್ದಾರೆ ಅಂಥವರಿಗೆ ಮತ್ತೆ 2ರಿಂದ 3 ದಿನ ಟೈಮ್ ಕೊಡ್ತಿದ್ರು ಡಾಕ್ಯುಮೆಂಟ್ ಅನ್ನ ತಂದು ಯೂನಿವರ್ಸಿಟಿಯಲ್ಲಿ ಸಬ್ಮಿಟ್ ಮಾಡೋದಕ್ಕೆ. ಅದಾದ ಮೇಲೆ ವಿದ್ಯಾರ್ಥಿಗಳ ಒಂದು ಹಾಲ್ ಟಿಕೆಟ್ ರಿಲೀಸ್ ಆಗ್ತಿತ್ತು. ಬಟ್ ಈ ವರ್ಷ ಅವೆಲ್ಲ ಪಾಯಿಂಟ್ ಗಳನ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ.
ಓನ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರಂತೆ, ಒಂದೇ ಸಲ ಅರ್ಹ ವಿದ್ಯಾರ್ಥಿಗಳ ಪಟ್ಟಿ ಕೊಡ್ತಾರಂತೆ, ಅದಾದ್ಮೇಲೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ರಿಲೀಸ್ ಮಾಡ್ಬಿಡ್ತಾರಂತೆ. ಅಂದ್ರೆ ದಯವಿಟ್ಟು ವಿದ್ಯಾರ್ಥಿಗಳನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಪರವಾಗಿ ಇರುವಂತ ಡಿಸಿಷನ್ಗಳನ್ನ ಕೊಡಿಸಿ. ಎಲ್ಲೋ ವಿದ್ಯಾರ್ಥಿಗಳ ಪರವಾಗಿ ಆಗ್ಬೇಕು, ಅವರಿಗೆ ಹೆಲ್ಪ್ ಆಗ್ಬೇಕಂತ ಅಲ್ಲ. ಹೆಲ್ಪ್ ಅನ್ನೋದಕ್ಕಿಂತ ಇವೆಲ್ಲ ಕಾಮನ್ ಸೆನ್ಸ್ ಹೌದಾ. ಸೊ ಒಬ್ಬ ವಿದ್ಯಾರ್ಥಿ ಬೇರೆ ಬೇರೆ ಎಕ್ಸಾಮ್ ಅನ್ನು ಬರಿತಾ ಇದ್ದಾನೆ, ಅವನ್ನೆಲ್ಲ ನೋಡ್ಕೊಂಡು ಇಡಬೇಕಾಗಿರೋದು ವಿದ್ಯಾರ್ಥಿ. ಈ ಒಂದು GKVK ವಿಶ್ವವಿದ್ಯಾಲಯ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಥವಾ KE ಅವರು ಕೂಡ ಇದರಲ್ಲಿ ಇಂಟರ್ಪ್ರಿಟ್ ಮಾಡಿ, ಸೊ ಅದನ್ನು ಮಾಡಬೇಕಾಗಿರುವಂತಹ ಜವಾಬ್ದಾರಿ KE ಅವ್ರದ್ದು ಕೂಡ ಆಗಿರ್ತದೆ. ಸೊ ಫೈನ್, 29ನೇ ತಾರೀಕು ಎಕ್ಸಾಮ್ ಅಂತೆ, ಅದಾದ್ಮೇಲೆ 5ನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರಂತೆ. ಓಕೆ, ಸೊ ಇದು ಇರುವಂಥದ್ದು. ಇನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನೋಡಿ. ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ವ್ಯವಸಾಯಗಾರ ಪ್ರಮಾಣ ಪತ್ರ ಬೇಕು. ಸೊ ನಿಮ್ದೇನಾದ್ರೂ ಅವಿಭಾಜ್ಯ ಕುಟುಂಬ, ಕೂಡು ಕುಟುಂಬ ಆಗಿದ್ರೆ ಕೃಷಿಕರ ಕೋಟಾಕ್ಕೆ ವಂಶವೃಕ್ಷ ಪ್ರಮಾಣ ಪತ್ರ ಬೇಕು. ಅಫಿಡವಿಟ್ 1 ಕೊಡಬೇಕು, ಕೇವಲ ಕೃಷಿ ಒಂದೇ ಆದಾಯ ಆಗಿದ್ರೆ. ಇಲ್ಲ ಅಂದ್ರೆ ಅಫಿಡವಿಟ್ 2 ಕೊಡಬೇಕು. ಯಾವಾಗ ನೀವು ಕೃಷಿಯ ಜೊತೆಗೆ ತಂದೆ ತಾಯಿ ನೌಕರಿಯಲ್ಲಿದ್ದು ಸ್ಯಾಲ್ರಿ ಬರ್ತಾ ಇದ್ರೆ, ಖಾಸಗಿ ವೃತ್ತಿಯಿಂದ ಆದಾಯ ಪ್ರಮಾಣ ಪತ್ರ ಏನಾದರೂ ಬರ್ತಾ ಇದ್ರೆ, ಸೊ ನೀವು ಅಫಿಡವಿಟ್ 2 ಅನ್ನ ಮಾಡಿಸ್ಬೇಕಾಗ್ತದೆ. ಸೊ ಇದಕ್ಕೆ ಕಂಡೀಷನ್ ಏನು ಹೇಳಿದ್ದಾರೆ ಅಂತಂದ್ರೆ, ಇವೆಲ್ಲ ದಾಖಲೆಗಳು ಏಪ್ರಿಲ್ 25ರಿಂದ ಮಾರ್ಚ್ 26ರ ಒಳಗಾಗಿ ಇರುವಂಥದ್ದು. ಅದಕ್ಕಿಂತ ಆದ್ಮೇಲೆ ಇದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಇದಕ್ಕಿಂತ ಹಿಂದಿರಬಾರ್ದು ಅಂತ ಅಷ್ಟೇ. ನಿಮ್ದೇನಾದ್ರೂ ಆಲ್ರೆಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಇರ್ತದೆ, ನಿಮ್ದು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್, ಅದೇನಾದ್ರೂ ಮೊದಲೇ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈಗ ಇನ್ನೊಂದ್ಸಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದ್ರೆ ಪ್ರಿಂಟ್ ಹಾಕ್ಸ್ಕೊಳ್ಳಿ, ಹೋಗಿ ಅಪ್ಲೈ ಮಾಡಿ, ಪ್ರಿಂಟ್ ಇನ್ನೊಂದು ಕೊಡಿ ಅಂತ. ಹೊಸದಾಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇಲ್ಲ, ಪ್ರಿಂಟ್ ಬೇಕು. ಅಂದ್ರೆ ರೀಸೆಂಟ್ ಆಗಿರುವಂತ ಒಂದು ಪ್ರಿಂಟ್ ಡೇಟ್ ಅದರಲ್ಲಿ ಇರಬೇಕು ಅಂತ ಅಷ್ಟೇ. ಅಫಿಡವಿಟ್ ಅಮೌಂಟ್ 100 ರೂಪಾಯಿದು ಅಫಿಡವಿಟ್ ಮಾಡಿಸಿದ್ರೆ ಆಯ್ತು. ಅದಾದ್ಮೇಲೆ ಇಲ್ಲಿ ಫೀಸ್ ಅನ್ನು ಪೇಮೆಂಟ್ ಮಾಡಬೇಕು, 1200 ರುಪೀಸ್ ಸಾಮಾನ್ಯ ಮತ್ತು ಇತರೆ 600 ಕ್ಯಾಟಗರಿ 1 SC ST 600 ರುಪೀಸ್ ಪೇಮೆಂಟ್ ಮಾಡಬೇಕು. ಫೈನ್, ಇದನ್ನ ಇಂಗ್ಲೀಷಲ್ಲಿ ಕೊಟ್ಟಿರುವಂಥದ್ದು ನೋಡಿ. ನಿಮ್ಮ ಯೂನಿವರ್ಸಿಟಿ ಅಂಡರ್ ಯಾವ್ಯಾವ ಕಾಲೇಜ್ಗಳು ಬರ್ತದೆ ಅನ್ನೋ ಲಿಸ್ಟ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು. ಅದಾದ್ಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮ್ಯಾಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ, ಯಾವ್ಯಾವ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ ಎಗ್ರಿ ಕೋಟಾಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀರಿ, ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಖುಷಿಯ ವಿಚಾರ ಏನಂತಂದ್ರೆ, ಎಗ್ರಿ ಝೋನ್ ಧಾರವಾಡ ಅಂತ ಹೇಳಿ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಫಾರ್ ಎಗ್ರಿ ಪ್ರಾಕ್ಟಿಕಲ್ ಕೋಟಾ ಎಕ್ಸಾಮ್ ಕೋಚಿಂಗ್. ಸೊ ಅವರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಚಿಂಗ್ ಅನ್ನ ಫ್ರೆಶ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು 14th ಏಪ್ರಿಲ್ ಇಂದ ಮಾಡ್ತಾ ಇರುವಂತದ್ದು. ಒಂದೊಮ್ಮೆ ಈ ಒಂದು ಡೇಟ್ ಏನಾದ್ರೂ ಮುಂದೆ ಹೋದ್ರೆ ಮತ್ತೆ ಇನ್ನೊಂದು ಬ್ಯಾಚ್ ಎಕ್ಸಾಮ್, ನೀಟ್ ಎಕ್ಸಾಮ್ ಆದ್ಮೇಲೂ ಕೂಡ ಇರುತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಎಕ್ಸಾಮ್ ಡೇಟ್ ನಾವು 29th ಅಂತಾನೆ ಇಟ್ಕೊಳ್ಳೋಣಂತೆ. ಸೊ 14th ಏಪ್ರಿಲ್ ಇಂದ ಫ್ರೆಶ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಅಗ್ರಿಕಲ್ಚರ್ ಕೋಟಾಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ನಾಳೆಯಿಂದ. ಸೊ ನಿಮಗೆ ಬೇಕು ಅಂತಂದ್ರೆ ಸೊ ಇಲ್ಲಿ ಜಾಯಿನ್ ಆಗ್ಬೋದು. ಸೊ ಬಹಳ ಟೈಮ್ ಇಲ್ಲ KCET ಎಕ್ಸಾಮ್ ಆದಮೇಲೆ. ಸೊ ಅದಕ್ಕಾಗಿ KCET ನಿಮ್ದೆಲ್ಲ ಪ್ರಿಪರೇಷನ್ ಆಗಿದೆ, ನನಗೆ ಅಗ್ರಿಕಲ್ಚರ್ ಕೋಟಾಗೆ ಸ್ವಲ್ಪ ಜಾಸ್ತಿ ಕೋಚಿಂಗ್ ಬೇಕು ಅಂತ ಇದ್ರೆ ನೀವು 14ನೇ ತಾರೀಕು ಅಂದ್ರೆ ನಾಳೆಯಿಂದ ಶುರುವಾಗುವಂತ ಈ ಒಂದು ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಇದನ್ನ ಜಾಯ್ನ್ ಆಗೋದಕ್ಕೆ ನೀವು ಈ ಕಾಂಟ್ಯಾಕ್ಟ್ ನಂಬರ್ ಇದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಸ್ಟೆಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ. ಸೊ ಲೋಕಲ್ ಆಗಿರ್ಬೋದು, ಬೇರೆ ಊರಿಂದ ಬಂದು ಹಾಸ್ಟೆಲ್ ಇದ್ದು ಕೂಡ ಕಲಿಯುವಂತ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ವಿಜಯ್ ಕುಮಾರ್ ಅಂತ ಹೇಳಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಡೌಟ್ ಇದ್ರು ಕೂಡ ಇವ್ರನ್ನ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ದಯವಿಟ್ಟು ಇದರ ಒಂದು ಹೆಲ್ಪ್ ಅನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ಇರುವಂತದ್ದು ಹಂಚಮನಿ ಕೋಚಿಂಗ್ ಕ್ಲಾಸಸ್ YS ಕಾಲನಿ, ಅಂದ್ರೆ ಯಾಲಕ್ಕಿ ಶೆಟ್ಟರ್ ಕಾಲನಿ ಅಂತ ಇದೆ, ಗಾಂಧಿನಗರ್ BRTS ಬಸ್ ಸ್ಟ್ಯಾಂಡ್ ಎದುರುಗಡೆ ಧಾರವಾಡದಲ್ಲಿ. ಸೊ ಇದನ್ನ ನೀವು ಜಾಯಿನ್ ಆಗ್ಬೋದು. ಸೊ ನಿಮ್ಗೇನಾದ್ರೂ ಪ್ರಾಕ್ಟಿಕಲ್ ಕೋಚಿಂಗ್ ಬೇಕು ನನಗೆ ಅಂತ ಅನ್ಸಿದ್ರೆ ಸೊ ಇದನ್ನು ಕೂಡ ಮಾಡಬಹುದು. ಇಲ್ಲ ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲೂ ಕೂಡ, RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲೂ ಕೂಡ ನಿಮಗೆ ಸೊ ಆನ್ಲೈನ್ ಕೋರ್ಸ್ ಫಾರ್ ದ ಪ್ರಾಕ್ಟಿಕಲ್ ಕೋಚಿಂಗ್ ಅವೈಲೇಬಿಲಿಟಿ ಇದೆ. ಸೊ ಅದನ್ನು ಕೂಡ ನೀವು ತಗೊಳ್ಳಬಹುದು. ಸೊ ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಹಾಲ್ ಟಿಕೆಟ್ ಅನ್ನು ಲೋ ಮಾಡ್ಕೊಳ್ಳೋಕೆ ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಇಯರ್ ಇಂದ ಕೆಲವೊಂದಷ್ಟು ಪಾಠಗಳನ್ನು KE ಅವರು ಕಲ್ತಿರುವಂಥದ್ದು. ಅಂದ್ರೆ ರಿಸಲ್ಟ್ ಅನೌನ್ಸ್ ಮಾಡುವಂತ ಸಮಯದಲ್ಲಿ ಬಹಳ ಜನರದ್ದು ರಿಸಲ್ಟ್ ಬಂದಿರಲಿಲ್ಲ, ಯಾಕಂತಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂತ ಹೇಳಿ ಅಥವಾ KE ಅವರ ಸಾಫ್ಟ್ವೇರ್ ಆದಂತಹ ಪ್ರಾಬ್ಲಮ್ಗಳಿಂದ. ಬಟ್ ಈ ವರ್ಷ ಏನ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಟೆನ್ಷನ್ನೇ ಬೇಡ ಅಂತ ಹೇಳಿ ಸೊ ಈಗಲೇ ನಿಮ್ಮ ಹತ್ರ ಅಡ್ಮಿಟ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂತ ಸಮಯದಲ್ಲಿ ನಿಮ್ಮ ಹತ್ರ ಸೆಕೆಂಡ್ PUC ಬೋರ್ಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ, ರೋಲ್ ನಂಬರ್ನ ಕೇಳ್ತಾ ಇದ್ದಾರೆ, ತೇರ್ಗಡೆ ಆದ ವರ್ಷ ಅಂದ್ರೆ ನೀವು ಪಾಸ್ ಆಗಿರುವಂತ ಇಯರ್ನ ಅವರು ತಗೊಂಡು ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೆ ಇದನ್ನ ಮಾಡ್ತಾ ಇರುವಂಥದ್ದು. ಅದಾದ್ಮೇಲೆ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ನೀಟ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಅನ್ನು ಕೂಡ ಬಿಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ.
ಇನ್ನು ಬಹಳ ಇಂಪಾರ್ಟೆಂಟ್, ಬಹಳ ಜನ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ರು ಅಂತಂದ್ರೆ, ದ್ವಿತೀಯ ಪಿ ಯು ಸಿಯಲ್ಲಿ ಎಸ್ಪೆಷಲಿ ಅಂದ್ರೆ ಇದು ಅಪ್ಲೈ ಆಗೋದೇ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಸೈನ್ಸ್ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2 ರಲ್ಲಿ ಪಡೆದ ಅಂಕಗಳ ಪೈಕಿ ಯಾವುದು ಅತ್ಯಧಿಕವೋ, ನೋಡಿ ಇದು ಟೋಟಲ್ ಮಾರ್ಕ್ಸ್ ಅಲ್ಲ, ಇಂಡಿವಿಜುವಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಸ್ಪೆಷಲಿ ಇಟ್ ಇಸ್ ಯೂಸ್ಫುಲ್ ಫಾರ್ ನಿಮಗೆ ಇಂಜಿನಿಯರಿಂಗ್, PCMB ಫಾರ್ ಫಾರ್ಮ್ ಸೈನ್ಸ್ ಕೋರ್ಸಸ್. ಸೊ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ದರಲ್ಲಿ ಪಡೆದಂತಹ ಅಂಕಗಳಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನೇ ನಾವು CET ಫಲಿತಾಂಶಕ್ಕೆ ತಗೋತೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಕಾರಣಕ್ಕೆ ಯಾವುದೇ ಗೊಂದಲ ಬೇಡ ಅಂತ ಹೇಳಿದ್ದಾರೆ, ಚಿಂತೆ ಮಾಡಬೇಡಿ. ಸೊ CET ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಲಾಸ್ಟ್ ಇಯರ್ ಹಾಗೇನೆ ಈ ವರ್ಷನೂ ಕೂಡ ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ನೀವೇನು ಎಕ್ಸಾಮ್ ಬರೀತೀರಿ ಅದರ ಒಂದು ಬೆಸ್ಟ್ ಆಫ್ 2 ಅನ್ನ ತಗೊಂಡೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದು ಓನ್ಲಿ ಫಾರ್ ಸ್ಟೇಟ್ ಬೋರ್ಡ್ಗೆ ಮಾತ್ರ ಅನ್ವಯ ಆಗುವಂಥದ್ದು. ಯಾಕಂದ್ರೆ CBSE ಅವರು ಎಕ್ಸಾಮ್ 2 ಮಾಡ್ತಾರೆ, ಆದ್ರೆ ಎಕ್ಸಾಮ್ ಅವ್ರ ರಿಸಲ್ಟ್ ಕೂಡ ಲೇಟ್ ಆಗ್ತದೆ. ನೋಡಿ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಸೊ ರಿಸಲ್ಟು ಕೂಡ ಲೇಟ್ ಆಗ್ತದ, ಅದರ ಜೊತೆಗೆ ಎಕ್ಸಾಮ್ 2 ಇನ್ನೂ ಲೇಟ್ ಆಗ್ತದ ಅನ್ನೋ ಕಾರಣಕ್ಕೆ ಅಲ್ಲಿಯವರೆಗೆ ವೇಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ಇದೇನು ಸ್ಟೇಟ್ ಬೋರ್ಡ್ದವರಿಗೆ ಅವರಿಗೆ ಇದು ಹೆಲ್ಪ್ ಆಗುವಂಥದ್ದು. CBSE ICSE ಅವರಿಗೆ ನಿಮ್ಮ ಫಸ್ಟ್ ಎಕ್ಸಾಮ್ ಏನಿದೆ ಅದರ ಮಾರ್ಕ್ಸ್ ಅನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಪ್ರಸನ್ನ ಸರ್ ಅವರು ತಮ್ಮ ಟ್ವಿಟರ್ ಪೇಜ್ನಲ್ಲಿ ಅಂದ್ರೆ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಟುಕೊಳ್ಳಿ. ಅಂದ್ರೆ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ಕ ಹಾಗಾಯ್ತು ಬಹಳ ಜನ. ಯಾಕಂದ್ರೆ KCET ಬ್ರೋಷರ್ ಅಲ್ಲೇ ಒಂದು ಪಾಯಿಂಟ್ ಇತ್ತು. ಸೊ ನೀವೇನಾದ್ರೂ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅನ್ನು ಅಟೆಂಡ್ ಆದ್ರೆ ನಿಮಗೆ ಸಪ್ಲಿಮೆಂಟರಿ ಸ್ಟೂಡೆಂಟ್ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮನ್ನ ಥರ್ಡ್ ರೌಂಡ್ ಅಂದ್ರೆ ಕೊನೆಯ ಹಂತದಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಯಾವುದೇ ವಿದ್ಯಾರ್ಥಿಗಳಿಗೆ ಚಿಂತೆ ಮಾಡುವಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಚಿಂತೆ ಮಾಡಬೇಡಿ. ಸೊ ನಿಮ್ಮ ಒಂದು KCET ರಿಸಲ್ಟ್, ಸೊ ಡಿಪೆಂಡಿಂಗ್ ಆನ್ ಎಕ್ಸಾಮ್ 1 ಅಂಡ್ ಎಕ್ಸಾಮ್ 2 ಔಟ್ ಆಫ್ 2 ಯಾವುದು ಇದೆ ಬೆಸ್ಟ್ ಅದನ್ನ ತಗೊಂಡು ಅನೌನ್ಸ್ ಮಾಡುವಂಥದ್ದು. ಸೊ CET ರ್ಯಾಂಕಿಂಗ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.